ಈ ಮೂರು ನಾಮಗಳನ್ನು ಕಾರ್ಕಳದ ಜನತೆಗೆ ಅವರು ಹಾಕಿ ಮತ್ತೊಮ್ಮೆ ಚುನಾವಣೆಯಲ್ಲಿ ಆಯ್ಕೆಯಾಗಿ ಇವತ್ತು ವಿಧಾನಸೌಧದಲ್ಲಿ ಆರಾಮಾಗಿದ್ದಾರೆ. ನೇಮಿರಾಜ್ ರೈ ಅವರು ಮಾತಾಡುವಾಗ ತುಂಬ ಬೇಸರ ಮತ್ತು ದುಃಖ ಉಂಟಾಗ್ತದೆ. ಯಾಕೆ ಹೇಳಿದರೆ ಅದರ ನೋವು ಒಂದು ನಿರೀಕ್ಷೆಯನ್ನು ಇಟ್ಕೊಂಡು, ಯಾವ ನಿರೀಕ್ಷೆಯನ್ನು ಇಟ್ಕೊಂಡು ಒಂದು ಗುದ್ದಲಿ ಪೂಜೆ ಆಯಿತೋ, ಇವತ್ತು ಆ ನಿರೀಕ್ಷೆ ಸುಳ್ಳಾದಾಗ ಅದರ ನೋವು ಎಷ್ಟು ಇರ್ತದೆ ಅಂತ ಹೇಳಿದರೆ ಅದು ನೇಮಿರಾಜ್ ರೈ ಅವರ ಮಾತಿನಿಂದ ನಮಗೆಲ್ಲರಿಗೂ ಕೂಡ ಅರ್ಥ ಆಯಿತು. 3,000 ಜನರಿಗೆ 5,000 ಜನರಿಗೆ ಉದ್ಯೋಗ ಆಗ್ತದೆ ಅನ್ನುವಂಥ ಒಂದು ಭರವಸೆಯೊಂದಿಗೆ ದೇವರ ಪ್ರಸಾದದೊಂದಿಗೆ ನಡೆದಿರುವ ಆ ಗುದ್ದಲಿ ಪೂಜೆಯ ಫಲಿತಾಂಶ ಈ ಮಟ್ಟಕ್ಕೆ ಬರ್ತದೆ ಅಂತ ಹೇಳಿದರೆ ನಿಜವಾಗಿಯೂ ಇದು ಕಾರ್ಕಳಕ್ಕೆ ಅತ್ಯಂತ ಒಂದು ದೊಡ್ಡ ದುರಂತದ ಸಂಗತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ಹೋರಾಟ, ಈ ಹಕ್ಕೊತ್ತಾಯ ಕೇವಲ ನಮ್ಮದು, ನಮ್ಮ ರಾಜಕೀಯ ನಾಯಕರುಗಳದಾಗಲಿ ರಾಜಕೀಯ ಪಕ್ಷದಾಗಲಿ ಯಾರ್ದು ಅಲ್ಲ. ಈ ಹೋರಾಟ ನಿಟ್ಟೆ ಪರಿಸರದ ಮತ್ತು ನಿಟ್ಟೆ ಗ್ರಾಮದ ಸಾರ್ವಜನಿಕರ ಹೋರಾಟ ಆಗಿ ಪರಿಣಮಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಅನೇಕ ಭರವಸೆಗಳನ್ನು ಇಟ್ಕೊಂಡು ತಾವು ಕಳೆದ ಹಲವಾರು ವರ್ಷಗಳಿಂದ ಅದರ ಬಗ್ಗೆ ಒಂದು ಭರವಸೆಗಳನ್ನು ಇಟ್ಕೊಂಡಿದ್ದೀರಿ. ಆದರೆ ಭರವಸೆ ಹುಸಿಯಾದಾಗ ಯಾವ ರೀತಿಯಲ್ಲಿ ಅದನ್ನು ಪ್ರತಿಭಟಿಸಬೇಕು, ಅದನ್ನು ಯಾವ ರೀತಿಯಲ್ಲಿ ಪ್ರತಿರೋಧಿಸಬೇಕು ಹೇಳಿದರೆ ಹಕ್ಕೊತ್ತಾಯದ ಮೂಲಕ ನಾವು ಅದನ್ನು ಪ್ರತಿಭಟಿಸಬೇಕು ಮತ್ತು ಪ್ರತಿರೋಧಿಸಬೇಕು. ನಮ್ಮೆಲ್ಲರ ಧ್ವನಿ ಅದು ಬೆಂಗಳೂರವರೆಗೆ ಮುಟ್ಟಬೇಕು. ಅದರ ಮೊದಲು ನಮ್ಮೆಲ್ಲರ ಧ್ವನಿ, ಒಕ್ಕರ ಧ್ವನಿ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಅವರ ಮನೆವರೆಗೂ ಮುಟ್ಟಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಮನವಿ ಮತ್ತು ನಮ್ಮೆಲ್ಲರ ಆಗ್ರಹ. ಬಂಧುಗಳೇ, ನಿಮಗೆಲ್ಲರಿಗೂ ಗೊತ್ತಿದೆ, ನೇಮಿರಾಜ್ ರೈ ಅವರು ಅನೇಕ ವಿಚಾರಗಳನ್ನು ಹೇಳಿದರು ಮತ್ತು ನಾನು ಅದನ್ನೇ ಮತ್ತೆ ಪ್ರಸ್ತಾಪಿಸಲಿಕ್ಕೆ ಬಯಸುವುದಿಲ್ಲ. ತಾನು ಶಾಸಕನಾಗಿದ್ದಾಗ, ತಾನು ಸಚಿವನಾಗಿದ್ದಾಗ ತನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಏನೆಲ್ಲ ಭ್ರಷ್ಟಾಚಾರ ಕರ್ಮಕಾಂಡಗಳನ್ನೆಲ್ಲ ಮಾಡಿದ್ರು, ಅದರಿಂದ ನಾನು ಮುಂದಿನ ಚುನಾವಣೆಯಲ್ಲಿ ಸೋಲುತ್ತೇನೆ ಎನ್ನುವ ಒಂದು ಭಯದಿಂದ ನನ್ನನ್ನು ತಾನು ಬದುಕಿಸಿಕೊಳ್ಳಿಕ್ಕೆ ನೆರೆದಿರುವ ಒಂದು ಬಹಳ ದೊಡ್ಡ ಒಂದು ಪ್ರಸಂಗ ಹೇಳಿದರೆ ಅದು ನಿಟ್ಟೆ ಜವಳಿ ಪಾರ್ಕಿನ ಗುದ್ದಲಿ ಪೂಜೆ. ಇಂಥ 3 ನಾಮಗಳನ್ನು ಅವರು ಕಾರ್ಕಳದಲ್ಲಿ ಚುನಾವಣೆ ಮೊದಲು ನಮಗೆ ಹಾಕಿದ್ದಾರೆ ಕಾರ್ಕಳದ ಜನತೆಗೆ. ಒಂದು ಎಣ್ಣೆ ಹೊಳೆಯ ಡ್ಯಾಮ್, 2ನೇದ್ದು ಪರಶುರಾಮ ತೀರ್ಥ ಪಾರ್ಕ್, 3ನೇದ್ದು ನಿಟ್ಟೆಯ ಜವಳಿ ಪಾರ್ಕ್. ಈ 3 ನಾಮಗಳನ್ನು ಕಾರ್ಕಳದ ಜನತೆಗೆ ಅವರು ಹಾಕಿ ಮತ್ತೊಮ್ಮೆ ಚುನಾವಣೆಯಲ್ಲಿ ಆಯ್ಕೆಯಾಗಿ ಇವತ್ತು ವಿಧಾನಸೌಧದಲ್ಲಿ ಆರಾಮಾಗಿದ್ದಾರೆ. ಆದರೆ ಕಾರ್ಕಳದ ಜನ ಇವತ್ತು ಅದರ ನೋವನ್ನು ಅನುಭವಿಸ್ತಾ ಇದ್ದಾರೆ. ಪರಶುರಾಮನ ಥೀಮ್ ಪಾರ್ಕ್ನಿಂದ ಜವಳಿ ಥೀಮ್ ಪಾರ್ಕ್ವರೆಗೆ ಅಂತ ಅವರು ಹೇಳಿದರು ಭಾಷಣದಲ್ಲಿ. ಅವರ ಭಾಷಣವನ್ನು ನಾವು ಕೇಳಿದೆವು. ಪರಶುರಾಮ ಥೀಮ್ ಪಾರ್ಕ್ನಿಂದ ಜವಳಿ ಪಾರ್ಕ್ವರೆಗೆ ಅಂತ ಹೇಳಿದರು. ಪರಶುರಾಮನ ಥೀಮ್ ಪಾರ್ಕ್ ಏನಾಗಿದೆ? ಯಾವ ವ್ಯಕ್ತಿ ಪರಶುರಾಮ ಥೀಮ್ ಪಾರ್ಕನ್ನು ಮಾಡಿದ್ದಾನೋ ಅರುಣ್ ಎನ್ನುವರು ನಿರ್ದೇಶಕ, ಮತ್ತು ಯಾವ ವ್ಯಕ್ತಿ ಅವರಿಗೆ ಸಪೋರ್ಟ್ ಮಾಡಿದಾರೋ ಇಂಜಿನಿಯರ್ ಸಚಿನ್, ಮತ್ತು ಯಾವ ವ್ಯಕ್ತಿ ಪರಶುರಾಮನ ಪ್ರತಿಮೆಯನ್ನು ಮಾಡಿದ್ದಾರೋ ಅವರ ವಿರುದ್ಧ ಅಪರಾಧಿಕ ಒಳಸಂಚು, ನಂಬಿಕೆ ದ್ರೋಹ, ವಂಚನೆ ಮತ್ತು ಸಾಕ್ಷಿನಾಶಗಳೆಂಬ 1,231 ಪುಟಗಳ ಚಾರ್ಜ್ ಶೀಟನ್ನು ಕಾರ್ಕಳದ ಪೊಲೀಸರು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಪರಶುರಾಮನ ಥೀಮ್ ಪಾರ್ಕ್ನಿಂದ ಜವಳಿ ಪಾರ್ಕ್ನವರೆಗೆ ಅಂತ ಹೇಳಿದಗೋಸ್ಕರ ಈ ಮಾತನ್ನು ಉಲ್ಲೇಖ ಮಾಡ್ತಾನೆ. ಪರಶುರಾಮನ ಥೀಮ್ ಪಾರ್ಕ್ನಲ್ಲಿ ಒಳಸಂಚು, ನಂಬಿಕೆ ದ್ರೋಹ, ವಂಚನೆ ಮತ್ತು ಸಾಕ್ಷಿನಾಶದ ಗಂಭೀರ ಆರೋಪಗಳನ್ನು ಪೊಲೀಸರು ಹೊರಿಸಿ ಯಾರೆಲ್ಲ ಪ್ರತಿಮೆ ಮಾಡಿದ್ದಾರೆ, ಪಾರ್ಕ್ ನಿರ್ಮಾಣ ಮಾಡಿದ್ದಾರೆ ಅವರ ವಿರುದ್ಧ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿ 1,231 ಪುಟಗಳ ಚಾರ್ಜ್ ಶೀಟನ್ನು ಕಾರ್ಕಳ ನ್ಯಾಯಾಲಯಕ್ಕೆ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ. ಹಾಗಾದರೆ ಜವಳಿ ಪಾರ್ಕಿನ ಕಥೆ ಏನು? ಜವಳಿ ಪಾರ್ಕ್ ಕೂಡ ಯಾವುದೇ ವಂಚನೆಯಿಂದ ಹೊರತಾಗಿಲ್ಲ. ಇಲ್ಲಿ ಕೂಡ ಆದದ್ದು ಅದೇ ಅಪರಾಧಿಕ ಒಳಸಂಚು, ನಂಬಿಕೆ ದ್ರೋಹ ಮತ್ತು ವಂಚನೆ ಪ್ರಕರಣ ಕೂಡ ಈ ಜವಳಿ ಪಾರ್ಕ್ನಲ್ಲಿ ಆಗಿದೆ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಯಾರು ಇಲ್ಲಿ ಅಪರಾಧಿ? ಯಾವ ವ್ಯಕ್ತಿ ನಾನು ನಿಮಗೆ ಜವಳಿ ಪಾರ್ಕನ್ನು ಮಾಡಿ 3,000 ಜನರಿಗೆ ಉದ್ಯೋಗವನ್ನು ಕೊಡ್ತೇನೆ ಅಂತ ಹೇಳಿದ್ರು, ಅದೇ ವ್ಯಕ್ತಿ ಈ ಜವಳಿ ಪಾರ್ಕಿನ ಅಪರಾಧಿ ಆಗಿರ್ತಾರೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅನುದಾನವೇ ಬಿಡುಗಡೆಯಾಗದೆ, ಟೆಂಡರ್ ಪ್ರಕ್ರಿಯೆ ನಡೆಯದೆ ಒಂದು ಕಾಮಗಾರಿಗೆ ಶಂಕುಸ್ಥಾಪನೆ ಮಾಡ್ತಾರಂತಾದರೆ ಇದು ವಂಚನೆಯಲ್ಲವೇ ಅನ್ನುವಂಥ ಪ್ರಶ್ನೆ ಇಡೀ ನಿಟ್ಟೆ ಗ್ರಾಮದ ಜನರು ಕಾರ್ಕಳ ಶಾಸಕರಿಗೆ ಕೇಳಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ, ಕೇಳಲೇಬೇಕು.
ನಾನು ಕಾರ್ಕಳದ ಪುರಸಭಾ ಸದಸ್ಯನಾಗಿ 18 ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. ಒಂದು ಕೆಲಸ ಆಗಬೇಕಾದ್ರೆ ಮೀಟಿಂಗ್ನಲ್ಲಿ ನಿರ್ಣಯ ಆಗಬೇಕು. ಮೀಟಿಂಗ್ನಲ್ಲಿ ನಿರ್ಣಯ ಆಗಬೇಕು ಆದ ನಂತರ ಇಂಜಿನಿಯರ್ ಆ ಸ್ಥಳಕ್ಕೆ ಬಂದು ಎಸ್ಟಿಮೇಟ್ ಮಾಡಬೇಕು. ಆ ಎಸ್ಟಿಮೇಟಿಗೆ ಹಣ ಎಲ್ಲಿಂದ ನೀವು ಇಡ್ತೀರಿ ಅನ್ನುವಂಥದ್ದನ್ನು ಹಣವನ್ನು ಅದಕ್ಕೆ ಇಡಬೇಕು. ಆ ಹಣ ಇಟ್ಟ ನಂತರ ಟೆಂಡರ್ ಆಗಬೇಕು. ಟೆಂಡರ್ ಆದ ನಂತರ ಯಾರಿಗೆ ಟೆಂಡರ್ ಆಗಿದೆ ಅವರಿಗೆ ವರ್ಕ್ ಆರ್ಡರ್ ಕೊಡಬೇಕು. ಆ ವರ್ಕ್ ಆರ್ಡರ್ ಆ ವ್ಯಕ್ತಿಗೆ ಸಿಕ್ಕಿದ ನಂತರ ಆ ಗುದ್ದಲಿ ಪೂಜೆಯ ವ್ಯವಸ್ಥೆಯನ್ನು ಆ ಯಾರಿಗೆ ವರ್ಕ್ ಆರ್ಡರ್ ಸಿಕ್ಕಿದೆ ಅವರು ನಿಂತುಕೊಂಡು ಮಾಡಿಸ್ತಾರೆ. ಆ ನಂತರ ಗುದ್ದಲಿ ಪೂಜೆ ಆಗ್ತದೆ. ಇಲ್ಲಿ ಜವಳಿ ಪಾರ್ಕ್ನಲ್ಲಿ ಹಾಗೆ ಆಗಿದೆಯಾ? ಯಾವುದೇ ಟೆಂಡರ್ ಇಲ್ಲದೆ, ಯಾವುದೇ ಅನುದಾನ ಬಿಡುಗಡೆ ಇಲ್ಲದೆ ಕೇವಲ ಚುನಾವಣೆಗೋಸ್ಕರ ಗುದ್ದಲಿ ಪೂಜೆಯಾಗಿದೆ ಅಂತ ಆದರೆ ಇದು ಇಡೀ ಕ್ಷೇತ್ರ ಜನತೆಗೆ ವಂಚನೆಯ ಪ್ರಕರಣ ಅಲ್ಲದೆ ಬೇರೆ ಏನೂ ಅಲ್ಲ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಬೇಕು ಮತ್ತು ಪ್ರಶ್ನೆ ಮಾಡಬೇಕು. ನಾವು ಎಲ್ಲ 2023ರ ಶಂಕುಸ್ಥಾಪನೆ ಬಗ್ಗೆ ಮಾತ್ರ ಮಾತಾಡ್ತೇವೆ. ನೇಮಿರಾಜ್ ರೈಗಳು ಹೇಳಿದರು 2020ರ ಬಜೆಟ್ನಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಜವಳಿ ಪಾರ್ಕ್ನ ಬಗ್ಗೆ ಪ್ರಸ್ತಾವನೆ ಆಗಿದೆ. 2020ರಿಂದ ಈಗ 2026 ಯಾಕೆ ನಮ್ಮ ಶಾಸಕರಿಂದ ಮಾಡಲಿಕ್ಕೆ ಆಗಲಿಲ್ಲ? 2024ರಲ್ಲಿ ವಿಧಾನಸೌಧದಲ್ಲಿ ಕಾಂಗ್ರೆಸ್ ಸರ್ಕಾರದ ಜವಳಿ ಮಿನಿಸ್ಟರ್ ಹೇಳಿದಾಗಲೇ ಗೊತ್ತಾದ್ದು ಅದಕ್ಕೆ 27 ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಡಲಾಗಿದೆ ಅಂತ. ಯಾಕೆ ಶಾಸಕರು ಈ ಬಗ್ಗೆ ಎಲ್ಲೂ ಕೂಡ ಒಂದು ಮಾತನ್ನು ಮಾತಾಡಲಿಲ್ಲ? ನಾನು 2-3 ಬಾರಿ ಶಮಾ ಎಂಟರ್ಪ್ರೈಸಸ್ ಸಾಯಿ ಎಂಟರ್ಪ್ರೈಸಸ್ ಜೊತೆ ಮಾತನಾಡಿದ್ದೇನೆ ಅಂತ ಹೇಳಿದರು. ಮಾತುಕತೆ ನಡೀತಾ ಇದೆ ಅಂತ ಹೇಳಿದರು. ಅವರ ಮಾತುಕತೆ ಕೇವಲ ಕತೆಗೆ ಮಾತ್ರ ಸೀಮಿತವಾಯಿತು ಅನ್ನುವಂಥದ್ದು ನಮಗೆ ಸಂಶಯ ಬರ್ತಾ ಇದೆ. ಯಾಕೆ ಹೀಗೆ ಆಯಿತು? ಒಬ್ಬ ಮಿನಿಸ್ಟರ್ ಆದವರು ಭ್ರಷ್ಟಾಚಾರವನ್ನೇ ಮಾಡಿಕೊಂಡು ಭ್ರಷ್ಟಾಚಾರದ ವಿಚಾರವನ್ನು ತನ್ನೆಲ್ಲ ಮೈ ಮೇಲೆ ಎಳ್ಕೊಂಡಾಗ ಇಲ್ಲಿ ಜವಳಿ ಪಾರ್ಕ್ ಮಾಡಲಿಕ್ಕೆ ಬಂದವ ಆ ವ್ಯಕ್ತಿ ಇವರ ಕಿಕ್ ಬ್ಯಾಕಿಗೆ ಹೆದರಿ ಅವನು ಇಲ್ಲಿಂದ ಪಲಾಯನ ಮಾಡಿರಬೇಕು ಅನ್ನುವಂಥ ಸಂಶಯ ನಮಗೆ ಖಂಡಿತವಾಗಿ ಮೂಡ್ತಾ ಇದೆ ಬಂಧುಗಳೇ, ನಮಗೆ ಖಂಡಿತವಾಗಿ ಮೂಡಿ ಬರ್ತಾ ಇದೆ. ಯಾಕೆ 224 ಕ್ಷೇತ್ರಗಳಲ್ಲಿ ಯಾವುದೇ ಯೋಜನೆಗಳಾಗಲಿ ಅನೇಕ ಜನ ಸಾವಿರಾರು ಜನ ಟೆಂಡರ್ ಹಾಕಲಿಕ್ಕೆ ಬರ್ತಾರೆ. ಯಾಕೆ ಕಾರ್ಕಳಕ್ಕೆ ಯಾರು ಟೆಂಡರ್ ಹಾಕಲಿಕ್ಕೆ ಬರೋದಿಲ್ಲ? ನೀ ವ್ಯಕ್ತಿ ಸಾಚ ಆಗಿದ್ರೆ ನಿಮ್ಮಲ್ಲಿ ಒಬ್ಬ ಟೆಂಡರ್ ಹಾಕಿಸುವ ಶಕ್ತಿ ನಿಮ್ಮಲ್ಲಿ ಇದ್ರೆ ಇಡೀ ರಾಜ್ಯದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಇಲ್ಲಿ ಕರೆಸಿ ಒಂದು ಟೆಂಡರ್ ಹಾಕಿಸುವ ಯೋಗ್ಯತೆ ಒಬ್ಬ ಸಚಿವನಿಗೆ ಇಲ್ಲಂತಾದರೆ ಕಾರ್ಕಳದ ಶಾಸಕರಿಗೆ ನಮ್ಮ ಧಿಕ್ಕಾರ ಇದೆ, ಧಿಕ್ಕಾರ ಇದೆ, ಧಿಕ್ಕಾರ ಇದೆ ಬಂಧುಗಳೇ. ಇದು ಇಷ್ಟಕ್ಕೆ ಮುಗಿಲಿಲ್ಲ. ಯಾವ ಜಾಗದಲ್ಲಿ ಗುದ್ದಲಿ ಪೂಜೆ ಆಗಿದೆ ಆ ಜಾಗದಲ್ಲಿ ಇವರು ಮತ್ತೆ ಸಸಿ ನಟ್ಟಿದ್ದಾರೆ. ಆ ಸಸಿಗೆ ಕಡ್ಡಿ ಕಟ್ಟಲಿಕ್ಕೆ, ಸಸಿಗೆ ನೀರು ಹಾಕಲಿಕ್ಕೆ 11 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಲಾಗಿದೆ. ಇದು ದಾಖಲೆಗಳು ಮಾತಾಡ್ತದೆ. ಇಲ್ಲಿ ಬಹಳ ಸ್ವಾರಸ್ಯಕರ ವಿಚಾರ ಇದೆ. ಯಾವ ಜವಳಿ ಪಾರ್ಕ್ಗಾಗಿ ಗುದ್ದಲಿ ಪೂಜೆಗಾಗಿ ಅಲ್ಲಿಯ ಮರಗಳನ್ನೆಲ್ಲ ಕಡಿಯಲಾಯಿತೋ ಆ ಜಾಗದಲ್ಲಿ ಮತ್ತೆ ಸಸಿಗಳನ್ನು ನೆಡಲಾಯಿತು 11 ಲಕ್ಷ ರೂಪಾಯಿ ಖರ್ಚು ಮಾಡಿ. ಯಾವ ಜಾಗದಲ್ಲಿ ನೀರನ್ನು ಹಾಕಿ ಸಸಿಗಳನ್ನು ನೆಟ್ಟು ಗಿಡಗಳನ್ನು ಪೋಷಿಸಲಾಯಿತೋ ಅಲ್ಲಿ ಎಲ್ಲಿದ್ದೋ ಒಂದು ಶಂಕುಸ್ಥಾಪನೆಯ ಬೋರ್ಡ್ಗಳನ್ನು ತಂದು ಅಲ್ಲಿ ಹಾಕ್ತಾರೆ. ಅದು ನಿಟ್ಟೆ ರುದ್ರಭೂಮಿಯ ಬೋರ್ಡ್ ಆ ಜವಳಿ ಪಾರ್ಕ್ನ ಜಾಗದಲ್ಲಿ ಬಂದು ಬೀಳ್ತದೆ. ನೀವು ಅದನ್ನು ಓದಬೇಕು, ಅಲ್ಲಿ ಹೋಗಬೇಕು ಜವಳಿ ಪಾರ್ಕಿಗೆ. ನಿಟ್ಟೆ ಗ್ರಾಮದ ರುದ್ರಭೂಮಿ ಎಂಬಲ್ಲಿ ಕಾಂಟೂರು ಟ್ರೆನ್ಸಸ್ ಬ್ಲಾಕ್ ನಡೆತೋಪು ನಿರ್ಮಾಣ. ಜವಳಿ ಪಾರ್ಕಿಗೂ ರುದ್ರಭೂಮಿಗೂ ಏನು ಸಂಬಂಧ? ಸಮಾಧಾನ ಅಂದರೆ ಜವಳಿ ಪಾರ್ಕ್, ಯಾವ ಜವಳಿ ಪಾರ್ಕ್ನಲ್ಲಿ ನೀವು ಗುದ್ದಲಿ ಪೂಜೆಯನ್ನು ಮಾಡಿದ್ದೀರಿ ಅಲ್ಲಿ ರುದ್ರಭೂಮಿಯ ಶಂಕುಸ್ಥಾಪನೆಯನ್ನು ಮಾಡಿದ್ದೀರಿ, ಅಲ್ಲಿ ಮತ್ತೊಮ್ಮೆ ಗಿಡಗಳನ್ನು ನೆಟ್ಟಿದ್ದೀರಿ, ಅದಕ್ಕೆ 11 ಲಕ್ಷ ರೂಪಾಯಿ ಖರ್ಚನ್ನು ಮಾಡಿದ್ದೀರಿ. ಯಾರಿಗೋಸ್ಕರ, ಯಾರಿಗೆ ಕೊಳ್ಳೆ ಹೊಡಿಲಿಕ್ಕೋಸ್ಕರ ಈ ನಾಟಕ ಅನ್ನುವಂಥದ್ದನ್ನು ಕಾರ್ಕಳ ಶಾಸಕರು ನಮ್ಮ ಜನತೆಗೆ ತಿಳಿಸಬೇಕು. ಬಿಜೆಪಿಯ ಕಾರ್ಯಕರ್ತರು ಮನೆ ಮನೆಗೆ ಭೇಟಿ ಕೊಡ್ತಾರೆ ಅರ್ಜಿಯನ್ನು ಹಿಡ್ಕೊಂಡು. ನಿಮಗೆಲ್ಲ ಕೆಲಸ ಆಗ್ತದೆ ಅನ್ನುವಂಥ ಹುಸಿ ಭರವಸೆಯನ್ನು ಕೊಡ್ತಾರೆ. ಅವರೆಲ್ಲ ಕೆಲಸದ ಆಸೆಯಿಂದ ಅರ್ಜಿ ಬರೆದು ಕೊಡ್ತಾರೆ. ಚುನಾವಣೆಯಲ್ಲಿ ಇವರಿಗೆ ವೋಟ್ ಹಾಕ್ತಾರೆ. ನಿಮ್ಮ ಮನೆ ಹುಡುಗನಿಗೆ, ನಿಮ್ಮ ಮನೆ ಮಗಳಿಗೆ ಕೆಲಸ ಆಗ್ತದೆ, ನೀವು ಹಿರಿಯರೆಲ್ಲ ಇಲ್ಲೇ ಜೊತೆಯಲ್ಲಿ ಮಕ್ಕಳಿರ್ತಾರೆ ಅನ್ನುವಂಥ ಆಸೆಯನ್ನು ಅವರಿಗೆ ತೋರಿಸ್ತಾರೆ. ಇವರ ಕೆಲಸದ ಆಸೆಯಿಂದ ಅನೇಕ ಜನ ಟೈಲರಿಂಗ್ ತರಬೇತಿ ಕೂಡ ಹೋಗ್ತಾರೆ. ಆ ಟೈಲರಿಂಗ್ ಸರ್ಟಿಫಿಕೇಟ್ ಇಟ್ಕೊಂಡು ಈಗ ಮನೆಯಲ್ಲಿ ಕೂತ್ಕೊಂಡು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಯಾರು ಕಾರಣ? ಆ ಹಿರಿಯ ನಾಗರಿಕರ ವೇದನೆಗೆ ಅವರಿಗೆ ಯಾರು ಸಮಾಧಾನ ಹೇಳುವವರು? ಯಾರು? ನಿಮ್ಮ ಉದ್ಯೋಗದ ಭರವಸೆಯನ್ನು ಇಟ್ಕೊಂಡ ನಿರುದ್ಯೋಗಿಗಳು
ಇವತ್ತು ಉದ್ಯೋಗಕ್ಕಾಗಿ ಎಲ್ಲೆಲ್ಲಿ ಹೋಗುವ ಪರಿಸ್ಥಿತಿ ಬಂದು ಇದಕ್ಕೆ ಕಾರಣ ಯಾರು? ಇದಕ್ಕೆ ನೇರ ಕಾರಣ ಕಾರ್ಕಳ ಶಾಸಕರು ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಅನೇಕ ಯೋಜನೆಗಳು ಕಾರ್ಕಳದಲ್ಲಿ ಹಿಂದೆ ನಾವು ನೋಡಿದ್ದೀವಿ. ತಾನು ಸಚಿವನಾಗಿದ್ದಾಗ ಇಡೀ ಸಚಿವ ಸಂಪುಟದಲ್ಲಿ ಇವರಷ್ಟು ಕಳಂಕಿತ ವ್ಯಕ್ತಿ ಯಾರೂ ಇರಲಿಲ್ಲ. ಇಡೀ ರಾಜ್ಯಕ್ಕೆ ಗೊತ್ತಿದ್ದ ವಿಚಾರ, ಟಿವಿ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ. ಇನ್ನೆಲ್ಲಿ ನಾನು ಚುನಾವಣೆಯಲ್ಲಿ ಸೋಲ್ತಾನೆ ಅನ್ನುವಂಥಕ್ಕೋಸ್ಕರವೇ ಈ ಎಲ್ಲ ನಾಟಕಗಳನ್ನು ಅವರು ಮಾಡಿದ್ರು ಅನ್ನುವಂಥ ನೇರ ಆರೋಪಗಳನ್ನು ನಾನು ಅವರ ಮೇಲೆ ಮಾಡುವಂಥದ್ದು. ನಿನ್ನೆ ಒಂದು ಮಾಧ್ಯಮದಲ್ಲಿ ನೋಡಿದೆ, ನೇಮಿರಾಜ್ ರಾಯ್ಗಳು ಹೇಳಿದರು, ಅವರ ಮಿತ್ರರು ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಬರೆಯುವುದು, ಅವರ 40 ಜನ ಟೀಮ್ ಇದೆ. ಆಳಿಬಾಬನಿಗೆ ಹೇಗೆ 40 ಜನ ಕಳ್ಳರು ಇದ್ದರು ಆಳಿಬಾಬನ ಜೊತೆಯಲ್ಲಿ, ಹಾಗೇ ಇವರ ಜೊತೆ ಒಂದು 40 ಕಳ್ಳರ ತಂಡ ಇದೆ. ಅವರು ಸತ್ಯವನ್ನು ಸುಳ್ಳಾಗಿಸಲಿಕ್ಕೆ ರಾತ್ರಿ ಇಡೀ ಅವರಿಗೆ ಕೆಲಸವೇ ಅದೇ. ಸೋಷಿಯಲ್ ಮೀಡಿಯಾದಲ್ಲಿ ಅವರು ಬರೆಯುವುದೇ ಅದೇ. ಏನು ಬಂದರೂ ಕೂಡ ಅದನ್ನು ಬಿರುಗಿಸಿ ಅದನ್ನು ಸತ್ಯವಾಗಿಸುವ ಪ್ರಯತ್ನ ಅವರ ಸೋಷಿಯಲ್ ಮೀಡಿಯಾದವರು ಮಾಡ್ತಾರೆ. ಇಲ್ಲಿ ಕೂಡ ಅದೇ ಆಗ್ತಾ ಇದೆ. ಮೊನ್ನೆೊಬ್ಬ ಸೋಷಿಯಲ್ ಮೀಡಿಯಾದಲ್ಲಿ ಬರೀತಾನೆ, ವಿಧಾನಸೌಧದಲ್ಲಿ ಸಿದ್ದರಾಮಯ್ಯರ ಚಳಿ ಬಿಡಿಸಿದ ಕಾರ್ಕಳದ ಶಾಸಕರು. ಯಾರ ಚಳಿ ಯಾರು ಬಿಡಿಸೋದು ಸ್ವಾಮಿ? ಈ ರಾಜ್ಯದಲ್ಲಿ ದಾಖಲೆಯ ದಿನವಾಗಿ ರಾಜ್ಯದಲ್ಲಿ ಸರ್ಕಾರವನ್ನು ನಡೆಸಿದ ಒಬ್ಬ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯರವರು ಅನ್ನುವಂಥ ಹೆಮ್ಮೆ ನಮಗಿದೆ. ಅಂಥ ವ್ಯಕ್ತಿಯ ಚಳಿ ಬಿಡಿಸುವ ತಾಕತ್ತು ಸುನೀಲ್ ಕುಮಾರ್ಗಿದೆಯಾ? ಅಂಥ ವ್ಯಕ್ತಿಯ ಚಳಿ ಬಿಡಿಸುವ ವ್ಯಕ್ತಿ ಈ ರಾಜ್ಯದಲ್ಲಿ ಹುಟ್ಲಿಕ್ಕಿದೆಯಾ? ಈ ರಾಜ್ಯಕ್ಕೆ 17 ಬಜೆಟ್ ಅನ್ನು ಕೊಟ್ಟ ಒಬ್ಬ ಮುಖ್ಯಮಂತ್ರಿಯ ಚಳಿ ಬಿಡಿಸುವ ಶಕ್ತಿ ಕಾರ್ಕಳದ ಶಾಸಕರಿಗೆ ಇದೆಯಾ ಅಂತಾದರೆ, ನಿಟ್ಟೆಯಲ್ಲಿ ಜವಳಿ ಪಾರ್ಕ್ ಮಾಡುವ ಶಕ್ತಿ ಯಾಕೆ ಕಾರ್ಕಳ ಶಾಸಕರಿಗೆ ಇಲ್ಲ? ಇವತ್ತು ಚಳಿ ಬಿಡಿಸುವುದು ಸಿದ್ದರಾಮಯ್ಯವರು ಚಳಿ ಬಿಡಿಸುವುದಿಲ್ಲ. ಇವತ್ತು ಚಳಿ ಬಿಡಬೇಕಾದ್ದು ಕಾರ್ಕಳ ಶಾಸಕರ, ನಮ್ಮೆಲ್ಲರ ಪ್ರಶ್ನೆಯ ಮೂಲಕ, ನಿಮ್ಮೆಲ್ಲರ ಹೋರಾಟದ ಕೂಗಿನ ಮೂಲಕ ಆಗಬೇಕು ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಪ್ರಚಾರಗಳು, ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ನಿಟ್ಟೆ ಜವಳಿ ಪಾರ್ಕ್ನ ಬಗ್ಗೆ ಕಾಂಗ್ರೆಸ್ನ ಮೇಲೆ ಗೂಬೆ ಕೂರಿಸುವಂಥದ್ದು. ನೀವು ಉತ್ತರ ಕೊಡಬೇಕು. ಯಾವುದೇ ಅನುದಾನ ಬಿಡುಗಡೆಯಾಗಿದೆ, ಯಾವುದೇ ಟೆಂಡರ್ ಪ್ರಕ್ರಿಯೆ ಆಗಿದೆ, ನೀವು ಹೇಗೆ ಜವಳಿ ಪಾರ್ಕಿಗೆ ಗುದ್ದಲಿ ಪೂಜೆಯನ್ನು ಮಾಡಿದ್ರಿ? ಒಂದು ವೇಳೆ ನೀವು ಮಾಡಿದ್ದೇ ಸರಿ ಅಂತಾದರೆ ಯಾಕೆ ಜವಳಿ ಪಾರ್ಕ್ ಇನ್ನೂ ನಿರ್ಮಾಣ ಆಗಲಿಲ್ಲ ಅನ್ನುವಂಥ ಪ್ರಶ್ನೆ ಕಾರ್ಕಳ ಶಾಸಕರಾಗಿರುವ ಸುನೀಲ್ ಕುಮಾರ್ ಅವರು ಕಾರ್ಕಳದ ಜನತೆಗೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಈ ಹಕ್ಕೊತ್ತಾಯ ಸಭೆಯ ಮೂಲಕ ಮಾಡಲಿಕ್ಕೆ ಬಯಸ್ತೇನೆ. ನಮ್ಮ ಹಕ್ಕೊತ್ತಾಯ ಇಷ್ಟೇ, ಜವಳಿ ಪಾರ್ಕನ್ನು ಕಾರ್ಕಳದಲ್ಲಿ ನಿಟ್ಟೆಯ ಮದನಾಡಿನಲ್ಲಿ ನಿರ್ಮಾಣ ಮಾಡ್ತೀರಿ ಅಂತ ತಾವು ಶಂಕುಸ್ಥಾಪನೆಯನ್ನು, ಗುದ್ದಲಿ ಪೂಜನೆಯನ್ನು ತಾವು ಮಾಡಿದ್ದೀರಿ. ಆ ಜವಳಿ ಪಾರ್ಕ್ ನಿಟ್ಟೆಯಲ್ಲೇ ನಿರ್ಮಾಣ ಆಗಬೇಕು. ಯಾವ ನಿರುದ್ಯೋಗಿಗಳು ಉದ್ಯೋಗದ ಭರವಸೆಯನ್ನು ಇಟ್ಕೊಂಡು, ಒಂದು ಆಸೆಯನ್ನು ಇಟ್ಕೊಂಡು ಇಲ್ಲಿ ಬದುಕ್ತಾ ಇದ್ದಾರೋ ಆ ಎಲ್ಲ ನಿರುದ್ಯೋಗಿಗಳಿಗೆ ಉದ್ಯೋಗ ಆ ಜವಳಿ ಪಾರ್ಕ್ ಮೂಲಕ ಆಗಬೇಕು ಅನ್ನುವಂಥ ಹಕ್ಕೊತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ. ಒಂದು ವೇಳೆ ನೀವು ಅವತ್ತು ಕೊಟ್ಟ ಭರವಸೆಗಳು ಅದು ಸುಳ್ಳಾಗಿದ್ದರೆ, ನಿಮ್ಮ ಮೇಲೆ ಭರವಸೆ ಇಟ್ಟು ಜನಗಳು ನಿಮಗೆ ಮತ ಚಲಾಯಿಸಿದೆ ಹೌದೇ ಅಂತಾದರೆ, ನಿಮಗೆ ಮಾನ ಮರ್ಯಾದೆ ಇದ್ದರೆ ನೀವು ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು. ನನ್ನಿಂದ ಮಾಡಲಿಕ್ಕೆ ಆಗಲಿಲ್ಲ, ಆ ಉದ್ಯೋಗದ ಭರವಸೆಯನ್ನು ಈಡೇರಿಸಲಿಕ್ಕೆ ನನ್ನಿಂದ ಆಗಲಿಲ್ಲ, ನನ್ನನ್ನು ನೋಡಿದರೆ ಯಾರೂ ಟೆಂಡರ್ ಪ್ರಕ್ರಿಯೆಗೆ ಭಾಗವಹಿಸುವುದಿಲ್ಲ, ನನ್ನ ಬಗ್ಗೆ ಭಯ ಇದೆ, ಯಾರೂ ಕೂಡ ಮುಂದೆ ಬರುವುದಿಲ್ಲ ಟೆಂಡರ್ ಹಾಕಲಿಕ್ಕೆ ಅನ್ನುವಂಥ ಮಾತು ನಿಮ್ಮ ಆತ್ಮಸಾಕ್ಷಿಗೆ ತಾಗ್ತಾ ಇದ್ದರೆ ನೀವು ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು. ನಾವು ಜವಳಿ ಪಾರ್ಕ್ನ ಬಗ್ಗೆ ಹಕ್ಕೊತ್ತಾಯ ಸಭೆ ಮಾಡ್ತೇವೆ ಅಂತ ಹೇಳಿದ ನಂತರ BJP ಅವರು ಇಡೀ ತಾಲೂಕಿನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡ್ರು. ಯಾಕೆ ಹೇಳಿದರೆ ಮರ್ಯಾದೆ 3 ಕಾಸು ಆಗ್ತದೆ ಅಲ್ಲ ಅಂತ. ಇವತ್ತು ಬೆಳಿಗ್ಗೆ ಇಲ್ಲಿ ಪ್ರತಿಭಟನೆ ಮಾಡಿದ್ರು, ಶಾಸಕರು ಬಂದಿದ್ರೆ ಇಲ್ಲಿ. ನಿಮಗೆ ಶಕ್ತಿ ಇದ್ರೆ, ನಿಮಗೆ ತಾಕತ್ತಿದ್ರೆ, ಜವಳಿ ಪಾರ್ಕ್ ವಿಚಾರದಲ್ಲಿ ನಿಮ್ದು ಯಾವುದೇ ತಪ್ಪು ಇಲ್ಲ ಅಂತಾದರೆ ನೀವಿವತ್ತು ಇಲ್ಲಿ ಬಂದು ಅದಕ್ಕೆ ಉತ್ತರ ಕೊಡಬೇಕಿತ್ತು. ಆದರೆ ನಿಮ್ಮ ಆತ್ಮಸಾಕ್ಷಿ ಒಪ್ತಾ ಇಲ್ಲ, ನೀವು ತಪ್ಪು ಮಾಡಿದ್ದೀರಿ, ನೀವು ಜನತೆಗೆ ಮೋಸ ಮಾಡಿದ್ದೀರಿ, ನೀವು ಜನತೆಯಲ್ಲಿ ಕ್ಷಮೆ ಯಾಚಿಸಬೇಕು ಅನ್ನುವಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ ಬಂಧುಗಳೇ. ಇನ್ನು ಹೆಚ್ಚೇನು ಮಾತಾಡೋದಿಲ್ಲ. ನಮ್ಮ ಆಗ್ರಹ ಇಷ್ಟೇ, ಕರ್ನಾಟಕ ಸರ್ಕಾರ 27 ಕೋಟಿ ರೂಪಾಯಿಯನ್ನು ಅದಕ್ಕೆ ಕಾದಿರಿಸಿದೆ ಬಜೆಟ್ನಲ್ಲಿ, 24ರ ಬಜೆಟ್ನಲ್ಲಿ. ನೀವು ಅದನ್ನು ಬೆನ್ನು ಹಿಡಿದು ಮಾಡಬೇಕು. ಯಾವುದೋ ರಾಜ್ಯದ ಯಾವುದೇ ದೇಶದ ವಿಚಾರಗಳನ್ನು ನಿಮಗೆ ಅಗತ್ಯ ಇಲ್ಲ, ನೀವು ಮಾಡಬೇಕು. ಕಾರ್ಕಳ ಜನತೆಗೆ ನೀವು ಭರವಸೆಯನ್ನು ಕೊಟ್ಟಿದ್ದೀರಿ, ಆ ಭರವಸೆಯನ್ನು ನೀವು ಈಡೇರಿಸಬೇಕು. ಆ ಜವಳಿ ಪಾರ್ಕ್ನ ಜಾಗ ನೀವು ಬಂದು ನೋಡಬೇಕು. ಇವತ್ತು ಆ ಪರಿಸ್ಥಿತಿ ಏನಿದೆ ಅದೆಲ್ಲ ಅವ್ರು ಹೇಳ್ತಾರೆ.
ಒಂದು ನೂಲಿನಿಂದ ಪ್ಯಾಂಟಿನವರೆಗೂ ಇಲ್ಲೇ ಆಗ್ತದೆ. ಇವತ್ತು ಅವರ ಪ್ಯಾಂಟ್ ಜಾರುವ ಪರಿಸ್ಥಿತಿ ಬಂದಿದೆ. ನೂಲಿನಿಂದ ಪ್ಯಾಂಟಿನವರೆಗೆ ಇಲ್ಲಿಯೇ ಪಾರ್ಕ್ ಆಗ್ತದೆ. 3,000 ಜನರಿಗೆ ಉದ್ಯೋಗ ಕೊಡ್ತದೆ ಅನ್ನುವಂಥ ಸುಳ್ಳು ಭರವಸೆಯನ್ನು ನೀವು ಕೊಟ್ಟಿದ್ದೀರಿ. ನೀವು ಕೊಡಲಿಲ್ಲ ಅಂತಾದರೆ ಅದೇ ನಿರುದ್ಯೋಗಿಗಳು ನಿಮ್ಮ ಪ್ಯಾಂಟನ್ನು ಜಾರಿಸ್ತಾರೆ ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಹಕ್ಕೊತ್ತಾಯ ಇಷ್ಟೇ, ನಿಟ್ಟೆಯಲ್ಲಿ ಆಗಬೇಕು ಅಂತ ಬಯಸಿದ ಆ ಜವಳಿ ಪಾರ್ಕ್ ನಿಟ್ಟೆಯಲ್ಲಿ ಆಗಬೇಕು. ಅದಕ್ಕಾಗಿ ನಿಮ್ಮೆಲ್ಲರ ಸ್ವರ ಇವತ್ತು ದೊಡ್ಡ ಮಟ್ಟದಲ್ಲಿ ಆಗಬೇಕು, ದೊಡ್ಡ ಮಟ್ಟದಲ್ಲಿ ಪ್ರತಿರೋಧ ಆಗಬೇಕು. ನಾವು ಏನೆಲ್ಲ ಮಾಡಬೇಕು, ಕಾಂಗ್ರೆಸ್ ಸರ್ಕಾರದಿಂದ ಏನೆಲ್ಲ ಮಾಡಬೇಕು, ಅದಕ್ಕೆಲ್ಲ ಪ್ರಯತ್ನಗಳನ್ನು ನಮ್ಮ ನಾಯಕರ ಮೂಲಕ ನಾವೆಲ್ಲರೂ ಕೂಡ ಮಾಡೋಣ. ಮತ್ತೊಮ್ಮೆ ಈ ಜವಳಿ ಪಾರ್ಕ್ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗೋಣ. ಜವಳಿ ಪಾರ್ಕ್ ನಿಟ್ಟೆಯಲ್ಲಿ ನಿರ್ಮಾಣವಾಗುವವರೆಗೆ ನಾವು ಯಾರು ಕೂಡ ವಿರಮಿಸುವುದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ತಾವೆಲ್ಲರೂ ಕೂಡ ಬಂದಿದ್ದೀರಿ. ಒಂದು ಆಕ್ರೋಶವನ್ನು, ಪ್ರತಿರೋಧವನ್ನು ತೋರಿಸುವಂಥ ಪ್ರಯತ್ನವನ್ನು ತಾವೆಲ್ಲರೂ ಕೂಡ ಮಾಡಿದ್ದೀರಿ. ಇವತ್ತು ನಿಮ್ಮೆಲ್ಲರನ್ನ ಕೂಡ ಸೇರಿಸಿ ನಮ್ಮ ಹಕ್ಕು ನಿಟ್ಟೆಯಲ್ಲಿ ಜವಳಿ ಪಾರ್ಕ್ ನಮ್ಮ ಹಕ್ಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವ ನೇಮಿರಾಜ್ ರೈ ಅವರಿಗೆ, ಆನಂದ್ ಅವರಿಗೆ, ದಿವಾಕರ್ ಅವರಿಗೆ, ಸುರೇಶ್ ಅವರಿಗೆ ಮತ್ತು ಎಲ್ಲ ನಿಟ್ಟೆಯ ಸಮಾನ ಮನಸ್ಕ ಎಲ್ಲ ಬಂಧುಗಳಿಗೆ ಮತ್ತು ಭಾಗವಹಿಸಿದ ನಿಮ್ಗೆಲ್ಲರಿಗೂ ಕೂಡ ನಾನು ಒಂದೇ ಮಾತಿನಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.